ಹಾಯ್ ಫ್ರೆಂಡ್ಸ್, RMU ಐ ಮೀನ್ ರಿಂಗ್ ಮೈನ್ ಯೂನಿಟ್ ಅಂತ ಕರೀತಾರೆ. ಸೊ ಇದರ ವರ್ಕಿಂಗ್ ಹೆಂಗಿರುತ್ತೆ ಮತ್ತೆ ಇದನ್ನ ಏಕೆ ಪ್ಲೇಸ್ ಮಾಡಿರ್ತಾರೆ. ಸೊ ನೀವು ಕೆಲವೊಂದು ಜಾಗದಲ್ಲಿ ಈ RMU ಯೂನಿಟ್ ಅಂತ ನೋಡಿರ್ಬೋದು. ಲೈಕ್ ಬೆಂಗಳೂರು ಕಡೆ ಕೆಲವೊಂದು ಬೀದಿಗಳಲ್ಲಿ ಕೆಲವೊಂದು ಕಡೆ ಎಲ್ಲ ಕಡೆನೂ ಕೂಡ ಪ್ಲೇಸ್ ಮಾಡಿರ್ತಾರೆ ಈ RMU ಯೂನಿಟ್ನ. ಸೊ ಇದು ಏಕೆ ಪ್ಲೇಸ್ ಮಾಡ್ತಾರೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದನ್ನ ಇನ್ಸ್ಟಾಲ್ ಮಾಡೋದ್ರಿಂದ ಏನೇನು ಅಡ್ವಾಂಟೇಜ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ತಿಳ್ಕೊಬೋದು. ಸೊ ನಿಮಗೂ ಡೌಟ್ ಇದ್ದಿರುತ್ತೆ, ಸೊ ಇದನ್ನ ಏಕೆ ಪ್ಲೇಸ್ ಮಾಡಿರ್ತಾರೆ ಅಂತ. ಸೊ ಆ ರೀತಿ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಎಸ್ ಅಂತ. ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಈ RMU ಯೂನಿಟ್ ನ ಅಡ್ವಾಂಟೇಜ್ ನ ಬಗ್ಗೆ ನೋಡೋಣ. ಸೊ ಈ RMU ಯೂನಿಟ್ ಗೆ ಸಪ್ಲೈ ಎಲ್ಲಿಂದ ಬರುತ್ತೆ ಅಂದ್ರೆ ಒಂದು ಸಬ್ಸ್ಟೇಷನ್ ಇಂದ ಬರ್ತಾ ಇರುತ್ತೆ. ಸೊ ಒಂದು ಸಬ್ಸ್ಟೇಷನ್ ಅಂತ ಅಸ್ಯೂಮ್ ಮಾಡಿದ್ರೆ ಅದು ಬಂದು ತುಂಬಾ ಫೀಡರ್ಸ್ ಇರುತ್ತೆ. ಸೊ ತುಂಬಾ ಫೀಡರ್ಸ್ ಇಂದ ತುಂಬಾ ಡಿಸ್ಟ್ರಿಬ್ಯೂಟರ್ ಗೆ ಹೋಗ್ತಾ ಇರುತ್ತೆ. ಇವಾಗ ಒಂದು ಸಬ್ಸ್ಟೇಷನ್ ಇಂದ ಒಂದು 10 ಪ್ಲೇಸ್ ಗೆ ಐ ಮೀನ್ 10 RMU ಯೂನಿಟ್ ಗೆ ಫ್ಲೋ ಆಗ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇವಾಗ ಆ 10 RMU ಯೂನಿಟ್ ನಲ್ಲಿ ಯಾವುದಾದ್ರೂ ಒಂದು RMU ಅಥವಾ ಒಂದು ಏರಿಯಾದಲ್ಲಿ ಪವರ್ ಬಂದು ಫಾಲ್ಟ್ ಟಕ್ಕರ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಏನೋ ಒಂದು ಮಳೆಗಾಲ ಅಥವಾ ಏನೋ ಬಂದು ಏನೋ ಫಾಲ್ಟ್ ಟಕ್ಕರ್ ಆಗಿದೆ, ಏನೋ ಟ್ರಾನ್ಸ್ಫಾರ್ಮರ್ ಏನೋ ಸುಟ್ಟು ಹೋಗಿದೆ ಅಥವಾ ಲೈನ್ ಏನಾದರೂ ಇಂಟರಪ್ಷನ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಇವಾಗ ಆ ಪ್ಲೇಸ್ ನಲ್ಲಿ ಪವರ್ ಕಟ್ ಆಗಿರುತ್ತೆ. ಮಿಕ್ಕಿದಂತ ಹಲವಾರು ಐ ಮೀನ್ ಇನ್ನೂ 9 ಪ್ಲೇಸ್ ಗಳಲ್ಲಿ ಪವರ್ ಬಂದು ಕಂಟಿನ್ಯೂಸ್ ಹೋಗ್ತಾ ಇರುತ್ತೆ. ಆದ್ರೆ ಆ ಒಂದು ಪ್ಲೇಸ್ ನಲ್ಲಿ ಮಾತ್ರ ಪವರ್ ಸಪ್ಲೈ ಇರಲ್ಲ. ಸೊ ಅಂತ ಟೈಮ್ ನಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಈ RMU ಯೂನಿಟ್ ನ ಯೂಸ್ ಮಾಡ್ಬೇಕು. ಈ RMU ಯೂನಿಟ್ ನ ಯೂಸ್ ಮಾಡೋದು ಏನು ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ, ಇವಾಗ ಆ ಒಂದು ಪ್ಲೇಸ್ ನಲ್ಲಿ ಫಾಲ್ಟ್ ಆಗೈತಲ್ಲ ಫ್ರೆಂಡ್ಸ್, ಆ ಫಾಲ್ಟ್ ಆಗಿರುವಂತಹ ಪ್ಲೇಸ್ ನ ಮಾತ್ರ ಡಿಸ್ಕನೆಕ್ಷನ್ ಮಾಡಿ, ಸೊ ಈ RMU ಯೂನಿಟ್ ನ ಮುಖಾಂತರ ಆ ಫಾಲ್ಟ್ ಆಗಿರುವಂತ ಆ ಏರಿಯಾನು ರನ್ ಮಾಡಿಸಬಹುದು, ಆ ಫಾಲ್ಟ್ ನ ಬಿಟ್ಟು. ಸರಿನಾ ಫ್ರೆಂಡ್ಸ್, ಅದಕ್ಕೋಸ್ಕರ ಈ RMU ಯೂನಿಟ್ ನ ಯೂಸ್ ಮಾಡ್ತೀವಿ. ಸೊ ಮುಂದೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಇವಾಗ ಈ ರಿಂಗ್ ಮೈನ್ ಯೂನಿಟ್ ಕನೆಕ್ಷನ್ ನೋಡೋಣ. ಒಂದು ಸಬ್ಸ್ಟೇಷನ್ ಇಂದ 3 ಡಿಸ್ಟ್ರಿಬ್ಯೂಟರ್ ಹೋಗುತ್ತೆ. ಲೈಕ್ ಆರ್ ಡಿ ಪಿ ಎನ್ ಎನ್ ಎಲ್ ಗೆ ಒಂದು 3 ಡಿಸ್ಟ್ರಿಬ್ಯೂಟರ್ ಹೋಗೈತೆ ಅಲ್ವಾ ಫ್ರೆಂಡ್ಸ್. ಇವಾಗ ಇದರ ಕನೆಕ್ಷನ್ ಹೆಂಗಿದೆ ಅಂದ್ರೆ, ಒಂದು ಸಬ್ಸ್ಟೇಷನ್ ಇಂದ ಆರ್ ಇಂದ ಪಿ ಗೆ ಹೋಗಿದೆ, ಮತ್ತೆ ಪಿ ಇಂದ ಎನ್ ಗೆ ಹೋಗಿದೆ, ಎನ್ ಇಂದ ಎಲ್ ಗೆ ಹೋಗಿದೆ, ಮತ್ತೆ ಎಲ್ ಇಂದ ಎಸ್ ಗೆ ಬಂದಿದೆ. ಅದೇ ಸಬ್ಸ್ಟೇಷನ್ ಬಂದೈತೆ, ಐ ಮೀನ್ ಲೂಪ್ ಆಗೈತೆ. ಹಲೋ ಫ್ರೆಂಡ್ಸ್, ಇವಾಗ ಯಾವ್ದಾದ್ರು ಒಂದು ಜಾಗದಲ್ಲಿ ಫಾಲ್ಟ್ ಅಕ್ಕರ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸರಿನಾ, ಆ ಜಾಗದಲ್ಲಿ ಫಾಲ್ಟ್ ಅಕ್ಕರ್ ಆದ್ರೆ ಇದು ಒಂದು ಲೂಪ್ ಆಗಿದೆ. ಕೆಲವೊಂದು ಬುದ್ಧಿವಂತರು ಏನಂತಾರೆ ಅಂದ್ರೆ, ಇದು ಸಿಂಗಲ್ ವೈರ್ ಅಲ್ವಾ, ಎಲ್ಲಾದ್ರೂ ಒಂದು ಜಾಗದಲ್ಲಿ ಫಾಲ್ಟ್ ಅಕ್ಕರ್ ಆದ್ರೆ ಮತ್ತೆ ಬೇರೆ ಎಲ್ಲಾ ಕಡೆ ಅಪ್ಲೈ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಅಸ್ಯೂಮ್ ಕಾನ್ಸೆಪ್ಟ್ ಇರುತ್ತೆ ಎಲ್ಲರ ತಲೆನಲ್ಲೂ. ಆದ್ರೆ ಇದು ಹಂಗಿರಲ್ಲ, 2 ವೈರ್ ಇರುತ್ತೆ. ಸರಿನಾ, ಸೇಮ್ 3 ಫೇಸ್ ಆಗಲಿ ಸಿಂಗಲ್ ಫೇಸ್ ಆಗಲಿ 2 ವೈರ್ ಹೋಗಿರುತ್ತೆ. ಸೊ ಯಾವ ಜಾಗದಲ್ಲಿ ಫಾಲ್ಟ್ ಆಗಿರುತ್ತೋ ಆ ಜಾಗದಲ್ಲಿ ಮಾತ್ರ ಫಾಲ್ಟ್ ಕ್ಲಿಯರ್ ಇರುತ್ತೆ, ಮಿಕ್ಕಿರೋ ಎಲ್ಲಾ ಜಾಗದಲ್ಲೂ ಪವರ್ ಸಪ್ಲೈ ಫ್ಲೋ ಆಗ್ತಿರುತ್ತೆ. ಸರಿನಾ, ಇವಾಗ ಎಲ್ ಮತ್ತೆ ಎಂ ಜಾಗದಲ್ಲಿ ಫಾಲ್ಟ್ ಆಗಿದೆ, ಐ ಮೀನ್ ಎಫ್ ಅಂತ ಪ್ಲೇಸ್ ಮಾಡಿದಿರಲ್ಲ ಫ್ರೆಂಡ್ಸ್. ಇವಾಗ ಹಂಗಂದ್ರೆ ಡಿಸ್ಟ್ರಿಬ್ಯೂಟರ್ 3 ಗೆ ಐ ಮೀನ್ ಎಲ್ ಮತ್ತೆ ಎನ್ ಜಾಗದಲ್ಲಿ ಪವರ್ ಸಪ್ಲೈ ಫ್ಲೋ ಅಂತ ಅಸ್ಯೂಮ್ ಮಾಡ್ಕೊಂಡಿರ್ತೀರಿ. ಆದ್ರೆ ಆಗಲ್ಲ. ಎಸ್ ಮತ್ತೆ ಎಂ ಇರುತ್ತಲ್ಲ, ಆ ಜಾಗದಲ್ಲಿ ಮಾತ್ರ ಆ ಪವರ್ ನ ಡಿಸ್ಕನೆಕ್ಟ್ ಮಾಡಿ ನಾವು ಆ ಫಾಲ್ಟ್ ನ ಕ್ಲಿಯರ್ ಮಾಡಾದ್ಮೇಲೆ ನಾವು ಕನೆಕ್ಷನ್ ಕೊಡ್ತೀವಿ. ಆದ್ರೂ ಎಲ್ ಮತ್ತೆ ಐ ಮೀನ್ ಎಂ ಮತ್ತೆ ಎನ್ ಇಂದ ಸಪ್ಲೈ ಫ್ಲೋ ಆಗ್ತಿರುತ್ತೆ ಡಿಸ್ಟ್ರಿಬ್ಯೂಟರ್ 3 ಗೆ. ಸರಿನಾ, ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಅನ್ಕೋತೀನಿ. ಇದು ರಿಂಗ್ ಮೈನ್ ಯೂನಿಟ್ ಅಂತ ಕರೀತಾರೆ. ಇನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು, ಒಂದು ಸಬ್ಸ್ಟೇಷನ್ ಇಂದ ರಿಂಗ್ ಮೈನ್ ಯೂನಿಟ್ ಗೆ 1 ಗೆ ಫ್ಲೋ ಆಗಿದೆ. ಆ ರಿಂಗ್ ಮೈನ್ ಯೂನಿಟ್ 1 ಇಂದ ಮತ್ತೆ ಒಂದು ಟ್ರಾನ್ಸ್ಫಾರ್ಮರ್ 1 ಗೆ ಫ್ಲೋ ಆಗೈತೆ. ಅಲ್ಲಿಂದ ರೆಸಿಸ್ಟೆನ್ಸಿಯಲ್ ಲೋಡ್ ಗೆ ಕನೆಕ್ಟ್ ಆಗೈತೆ. ಮತ್ತೆ ರಿಂಗ್ ಮೈನ್ ಯೂನಿಟ್ 1 ಇಂದ RMU 2 ಗೆ ಹೋಗಿದೆ, ಐ ಮೀನ್ ರಿಂಗ್ ಮೈನ್ ಯೂನಿಟ್ ಗೆ ಹೋಗಿದೆ. ಮತ್ತೆ RMU 2 ಇಂದ ಟ್ರಾನ್ಸ್ಫಾರ್ಮರ್ 2 ಗೆ ಹೋಗಿದೆ. ಟ್ರಾನ್ಸ್ಫಾರ್ಮರ್ 2 ಇಂದ ಸೇಮ್ ಅದೇ ರೀತಿ ರೆಸಿಸ್ಟೆನ್ಸಿಯಲ್ 2, 4, 5, 6 ಅಂತ ತುಂಬಾ ಇರುತ್ತೆ. ಸೊ ಮತ್ತೆ RMU 2 ಇಂದ ಮತ್ತೆ RMU 3 ಬಂದೈತೆ. ಮತ್ತೆ RMU 3 ಇಂದ ಟ್ರಾನ್ಸ್ಫಾರ್ಮರ್ 3 ಗೆ ಫ್ಲೋ ಆಗ್ತಿದೆ. ಟ್ರಾನ್ಸ್ಫಾರ್ಮರ್ 3 ಇಂದ ತುಂಬಾ ಲೋಡ್ಸ್ ಗೆ ಹೋಗ್ತೈತೆ. ಇವಾಗ RMU ಯೂನಿಟ್ 2 ಬಂದು ಫಾಲ್ಟ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಅಲ್ವಾ. RMU ಯೂನಿಟ್ 2 ಬಂದು ಫಾಲ್ಟ್ ಅಕ್ಕರ್ ಆಗಿದ್ರೆ RMU ಯೂನಿಟ್ 1 ಅಥವಾ RMU ಯೂನಿಟ್ 3 ನ ಮುಖಾಂತರ ಟ್ರಾನ್ಸ್ಫಾರ್ಮರ್ 2 ಗೆ ಪವರ್ ಸಪ್ಲೈ ಫ್ಲೋ ಆಗ್ತಿರುತ್ತೆ. ಸರಿನಾ, ಆದ್ರೆ RMU 2 ನ ಫಾಲ್ಟ್ ಆಗಿರುತ್ತೆ. ಆ ಫಾಲ್ಟ್ ನ ಕ್ಲಿಯರ್ ಮಾಡಾದ್ಮೇಲೆ RMU 2 ನ ರನ್ ಮಾಡ್ತೀವಿ. ಸರಿನಾ ಫ್ರೆಂಡ್ಸ್, ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಅನ್ಕೋತೀನಿ. ಇವಾಗ RMU 3 ಬಂದು ಫಾಲ್ಟ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. RMU 3 ಫಾಲ್ಟ್ ಆಗಿದ್ರೆ ಸಬ್ಸ್ಟೇಷನ್ ಇಂದ ಡೈರೆಕ್ಟ್ ಆಗಿ ಟ್ರಾನ್ಸ್ಫಾರ್ಮರ್ 3 ಗೆ ಪವರ್ ಸಪ್ಲೈ ಹೋಗುತ್ತೆ. ಇಲ್ಲ ಅಂದ್ರೆ RMU 2 ಇಂದ ಟ್ರಾನ್ಸ್ಫಾರ್ಮರ್ 3 ಗೆ ಪವರ್ ಸಪ್ಲೈ ಫ್ಲೋ ಆಗ್ತಿರುತ್ತೆ. ಸೊ ಈ RMU ಯೂನಿಟ್ ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ 11 kV ಮತ್ತೆ 33 kV ಪವರ್ ಸಪ್ಲೈ ಯೂಸ್ ಮಾಡ್ತೀವಿ. ಸೊ ಈ ರೀತಿ RMU ಯೂನಿಟ್ ಬಂದು ನಾವು ಏನಾದರೂ ಫಾಲ್ಟ್ ಆಗಿ ನಾವು ಸಪ್ಲೈ ಡಿಸ್ಕನೆಕ್ಟ್ ಮಾಡಬೇಕು ಅಂದ್ರೆ ಆ ಟೈಮ್ ಅಲ್ಲಿ ಯಾವ ರೀತಿ ಡಿಸ್ಕನೆಕ್ಟ್ ಮಾಡ್ತೀವಿ ಅಂದ್ರೆ, ಸರ್ಕ್ಯೂಟ್ ಬ್ರೇಕರ್ ಮತ್ತೆ ಸ್ವಿಚಸ್ ಗಳು ಇರುತ್ತೆ. ಸೊ ಅಂತಹ ಸರ್ಕ್ಯೂಟ್ ಬ್ರೇಕರ್ಸ್ ಅಂದ್ರೆ ಕಾಮನ್ ಆಗಿ ವ್ಯಾಕ್ಯೂಮ್, ಏರ್, ಆಯಿಲ್ ಮತ್ತೆ ಗ್ಯಾಸ್ ಸರ್ಕ್ಯೂಟ್ ಬ್ರೇಕರ್ ನ ಯೂಸ್ ಮಾಡ್ತೀವಿ. ಅಲ್ಲಿ ಗ್ಯಾಸ್ ಅಂದ್ರೆ SF6 ಸರ್ಕ್ಯೂಟ್ ಬ್ರೇಕರ್ ನ ಯೂಸ್ ಮಾಡ್ತೀವಿ. ಸೊ ಏಕೆ ಯೂಸ್ ಮಾಡ್ತೀವಿ ಅಂದ್ರೆ ಸರ್ಕ್ಯೂಟ್ ಬ್ರೇಕರ್ ನ ಆ ರೀತಿ ಡಿಸ್ಕನೆಕ್ಷನ್ ಮಾಡುವಾಗ ಒಂದು ಸ್ಪಾರ್ಕ್ ಬರುತ್ತೆ. ಆ ಸ್ಪಾರ್ಕ್ ನ ರಿಮೂವ್ ಮಾಡಲು ಈ
ಗ್ಯಾಸ್ನ ಯೂಸ್ ಮಾಡ್ತೀವಿ. ಸೊ ಇದೇ ಆ ರಿಂಗ್ ಮೈನ್ ಯೂನಿಟ್ ಆಗಿರುತ್ತೆ ಫ್ರೆಂಡ್ಸ್. ತುಂಬಾ ಟ್ರಾನ್ಸ್ಫಾರ್ಮರ್ ಹೋಗಿರುತ್ತೆ. ಒಂದು ರಿಂಗ್ ಮೈನ್ ಯೂನಿಟ್ ಇಂದ 2-3 ಟ್ರಾನ್ಸ್ಫಾರ್ಮರ್ಗೆ ಹೋಗಿರುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಸೊ ಏನಾದರೂ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.